ಹಾಯ್ ಗೆಳೆಯರೇ, ನಮ್ಮ ಚಾನಲ್ಗೆ ಸುಸ್ವಾಗತ. ಹಾಯ್ ಗೆಳೆಯರೇ, ಮನೆಯಂಗಳದಲ್ಲಿರುವಂಥ ತುಳಸಿ ಗಿಡ ಲಕ್ಷ್ಮೀನಾರಾಯಣರ ಸ್ವರೂಪ. ತುಳಸಿ ಗಿಡ ನಮ್ಮ ಜೀವನದಲ್ಲಿ ಎದುರಾಗುವಂಥ ಒಳ್ಳೆ ಮತ್ತು ಕೆಟ್ಟ ಘಟನೆಗಳ ಬಗ್ಗೆ ಹೇಳುತ್ತೆ. ತುಳಸಿ ನೀಡೋ ಯಾವೆಲ್ಲ ಸೂಚನೆಗಳು ನಮಗೆ ಮನೆಗೆ ಶುಭವಾಗಿರುತ್ತೆ, ಯಾವೆಲ್ಲ ಸೂಚನೆ ಕೆಟ್ಟದ್ದಾಗಿರುತ್ತೆ ಅನ್ನೋದನ್ನು ಇವತ್ತು ನಾವು ನಿಮಗೆ ಹೇಳ್ಕೊಡ್ತೀವಿ. ಇವಾಗ ಎಲ್ಲರ ಮನೆಯಲ್ಲಿ ತುಳಸಿ ಗಿಡ ಇದ್ದೇ ಇರುತ್ತೆ. ನೀವು ಅದ್ರ ಬಗ್ಗೆ ಎಷ್ಟೇ ಕಾಳಜಿ ತಗೊಂಡ್ರೂ ಕೂಡ ಮನೆಯಲ್ಲಿರೋ ಗಿಡ ಒಣಗ್ತಾ ಇದ್ರೆ ಅಂದರೆ ನಿಮಗೆ ಯಾವತ್ತಾದರೂ ಒಂದು ರೂಪದಲ್ಲಿ ಸಾಕಷ್ಟು ಹಣವನ್ನು ಖರ್ಚು ಮಾಡೋ ಸಂದರ್ಭ ಬಂದೇ ಬರುತ್ತೆ ಅಂತ ತಿಳ್ಕೊಬೇಕು. ಜೊತೆಗೆ ನಿಮಗೆ ಯಾವುದೋ ಒಂದು ರೀತಿಯಾದ ಕಷ್ಟ ಕಾಡೋ ಸಾಧ್ಯತೆ ಕೂಡ ಇರುತ್ತೆ. ಇದರಿಂದ ನಿಮ್ಮ ಹಣಕಾಸಿನ ನಷ್ಟವನ್ನು ಮತ್ತು ಜೀವನದಲ್ಲಿ ಎದುರಾಗೋ ಸಮಸ್ಯೆ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ಒಣಗ್ತಾ ಇರೋ ತುಳಸಿಯ ಜಾಗದಲ್ಲಿ ಮತ್ತೊಂದು ಹಸಿರಾದಂತಹ ತುಳಸಿಯನ್ನ ತಂದು ನೆಟ್ಟು ಬಿಡಿ. ಮತ್ತೆ ಯಾರದಾದ್ರೂ ಮನೆಯಲ್ಲಿ ಗಿಡ ಹಳದಿ ಆಗ್ತಾ ಇದ್ರೆ ನೀವು ಚಿಂತಿಸೋ ಅಗತ್ಯನೇ ಇಲ್ಲ. ಯಾಕಂದ್ರೆ ಇದರಿಂದ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಉಂಟಾಗೋದೇ ಇಲ್ಲ. ಬದಲಾಗಿ ಕೆಲವೊಂದು ಗಾಳಿಗಳ ಪ್ರಭಾವದಿಂದ ಅಥವಾ ಹವಾಮಾನದ ವೈಪರೀತ್ಯದಿಂದಾಗಿ ತುಳಸಿ ಎಲೆ ಹಳದಿ ಬಣ್ಣಕ್ಕೆ ತಿರುಗ್ತಾ ಇರುತ್ತೆ. ಆದರೆ ಒಂದು ವೇಳೆ ತುಳಸಿ ಗಿಡದ ಹಸಿರು ಎಲೆಗಳು ಉದುರಿ ಹೋಗ್ತಾ ಇದ್ರೆ ಮಾತ್ರ ಅದು ಅಶುಭ ಸೂಚನೆಯಾಗಿದೆ. ಅಲ್ಲದೆ ತುಳಸಿ ಗಿಡದ ಬಳಿ ಬೇರೆ ಯಾವುದಾದ್ರೂ ಗಿಡ ಹುಟ್ಟುತ್ತಾ ಇದ್ರೆ ಅದನ್ನ ಶುಭ ಸೂಚನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಳಸಿ ಗಿಡದ ಬುಡದಲ್ಲಿ ಇನ್ನೊಂದು ಗಿಡವನ್ನ ನೆಡೋದು ಶುಭವಲ್ಲ. ಆದರೆ ತನ್ನಿಂದ ತಾನಾಗಿನೇ ಯಾವುದೋ ಒಂದು ಗಿಡ ಹುಟ್ಟಿಕೊಂಡ್ರೆ ಅದು ಒಳ್ಳೆಯದು. ಇದರಿಂದ ಮನೆಗೆ ಒಳ್ಳೆಯದಾಗುತ್ತೆ ಅಂತ ನಂಬಲಾಗಿದೆ. ಇದರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ಇರಲಿದ್ದು ನೀವು ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನ ಪಡೆದುಕೊಳ್ತೀರಿ ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನು ನೀವು ಮನೆಯಲ್ಲಿದ್ದಾಗ ತುಳಸಿ ಗಿಡವನ್ನ ಎಷ್ಟೇ ಸ್ವಚ್ಛ ಮಾಡ್ತಾ ಇದ್ರೂ ಗಿಡದ ಹತ್ತಿರ ಮೇಲಿಂದ ಮೇಲೆ ಜೇಡರ ಬಲೆ ಕಾಣಿಸಿಕೊಂಡ್ರೆ ಅಥವಾ ತುಳಸಿ ಗಿಡದಲ್ಲಿ ಜೇಡರ ಹುಳುಗಳು ನೆಲೆಸಿದ್ರೆ ಅದನ್ನ ಕೆಟ್ಟ ಸೂಚನೆ ಅಂತ ನಂಬಬೇಕು. ಇದರ ಅರ್ಥ ಅಂದ್ರೆ ಇನ್ಯಾವುದೋ ಹೊರಗಿನ ವ್ಯಕ್ತಿಯಿಂದ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಅಂತ ಆಗಿದೆ. ಇದರಿಂದ ತುಳಸಿ ಗಿಡ ಹಾಳಾಗಬಹುದು. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತಲಿರೋ ಜನರ ಬಗ್ಗೆ ಕಾಳಜಿ ತೆಗೆದುಕೊಳ್ಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಅಥವಾ ಅಂಗಳದಲ್ಲಿ ಇರುವಂಥ ತುಳಸಿ ಗಿಡದ ಮೇಲೆ ಚಿಟ್ಟೆಗಳು ಅಥವಾ ಚಿಕ್ಕ ಪುಟ್ಟ ಪಕ್ಷಿಗಳು ಬಂದು ಕುಳಿತುಕೊಂಡ್ರೆ ಅದು ಶುಭ ಸೂಚನೆ ಅಂತ ಹೇಳ್ಬೋದು. ಇದು ನಿಮಗೆ ಧನಾಗಮನವಾಗೋದನ್ನು ಸೂಚಿಸೋದ್ರ ಜೊತೆಗೆ ನಿಮ್ಮ ಯಾವುದೋ ಒಂದು ಆಸೆ ಶೀಘ್ರದಲ್ಲೇ ಈಡೇರುತ್ತೆ ಅನ್ನೋ ಸೂಚನೆ ಆಗಿದೆ. ಇನ್ನು ತುಳಸಿ ಗಿಡದ ಬಳಿ ಇರುವೆಗಳು ಕಾಣಿಸಿಕೊಂಡ್ರೆ ಅದು ಶುಭವಾಗಿದ್ದು ಇದು ನಿಮ್ಮ ಮನೆಯ ಏಳಿಗೆ ಮತ್ತು ಸಮೃದ್ಧಿಯ ಸಂಕೇತ ಅಂತ ಹೇಳಲಾಗುತ್ತೆ. ಇನ್ನು ಕೆಲವೊಬ್ರು ಹೊಸದಾಗಿ ಮನೆಗೆ ತುಳಸಿ ಗಿಡವನ್ನ ತಂದು ಮೇಲಿಂದ ಮೇಲೆ ಹಚ್ತಾ ಇದ್ರೂ ಕೂಡ ಅದು ಬೆಳೆಯೋದೇ ಇಲ್ಲ. ಅದು ಒಂದೆರಡು ದಿನಗಳಲ್ಲಿ ಒಣಗಿ ಹೋಗ್ತಾ ಇರುತ್ತೆ. ಒಂದು ವೇಳೆ ಹೀಗೇನಾದ್ರೂ ನಿಮ್ಮ ಮನೆಯಲ್ಲೂ ಆಗ್ತಾ ಇದ್ರೆ ನೆಟ್ಟ ವ್ಯಕ್ತಿಗೆ ಪಿತೃದೋಷ ಇದೆ ಅಂತ ಹೇಳ್ಬೋದು. ಈ ದೋಷದಿಂದಾಗಿ ಮನೆಯಲ್ಲಿ ಜಗಳ, ಸಂತಾನದ ಕೊರತೆ ಉಂಟಾಗುತ್ತೆ. ಹಾಗಾಗಿ ಪಂಡಿತರಿಂದ ಪಿತೃದೋಷಕ್ಕೆ ಪರಿಹಾರವನ್ನ ತೆಗೆದುಕೊಳ್ಬೇಕು. ಒಂದು ವೇಳೆ ತುಳಸಿ ಗಿಡ ಹಸಿರಾಗಿ ಬೆಳೆದ್ರೆ, ತುಳಸಿ ಗಿಡದಲ್ಲಿ ಹಸಿರು ಎಲೆ ಹೂವುಗಳು ಕಂಡು ಬಂದ್ರೆ ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗಲಿದೆ ಅನ್ನೋದರ ಸಂಕೇತವಾಗಿದೆ. ಇನ್ನು ಕೆಲವು ಜನರ ಮನೆಯಲ್ಲಿ ಅಂಗಳನೇ ಇರೋದಿಲ್ಲ. ಹಾಗಾಗಿ ಅವರು ಏನು ಮಾಡ್ತಾರೆ, ಅವರು ತಮ್ಮ ಮನೆಯಲ್ಲಿ ಮನೆ ಮೇಲೆ ಮಹಡಿ ಟೆರೆಸ್ ಮೇಲೆ ತುಳಸಿ ಗಿಡವನ್ನು ಇಡೋದನ್ನು ನೀವು ನೋಡಿರ್ತೀರಿ. ಆದರೆ ಇದನ್ನು ತಪ್ಪು ಅಂತ ಹೇಳಲಾಗುತ್ತೆ. ತುಳಸಿಯನ್ನು ಟೆರೆಸ್ ಮೇಲೆ ಇಡೋದ್ರಿಂದ ಬುಧನ ಸ್ಥಾನ ದುರ್ಬಲವಾಗುತ್ತೆ. ಒಂದು ವೇಳೆ ಬುಧ ಗ್ರಹದ ದುರ್ಬಲ ಉಂಟಾದರೆ ನೀವು ವ್ಯಾಪಾರ ವ್ಯವಹಾರದಲ್ಲಿ ಹಿನ್ನಡೆಯನ್ನು ಪಡೆಯಬಹುದು. ಹಣಕಾಸಿನ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಹಾಗಾಗಿ ನೀವು ಈ ತಪ್ಪನ್ನು ಎಂದಿಗೂ ಮಾಡಬಾರ್ದು. ಗೆಳೆಯರೇ, ನಾವು ಪ್ರತಿದಿನ ದೇವರ ಪೂಜೆ ಜೊತೆಗೆ ತುಳಸಿಯನ್ನು ಪೂಜಿಸುತ್ತೇವೆ. ತುಳಸಿ ಪೂಜೆಯನ್ನು ಮಾಡೋದ್ರಿಂದ ನಮಗೆ ಉತ್ತಮ ಫಲಗಳು ಪ್ರಾಪ್ತವಾಗುತ್ತೆ, ಧನಾಗಮನವಾಗುತ್ತೆ, ಅದೃಷ್ಟ ನಮ್ಮೊಂದಿಗೆ ಸದಾ ನಿಲ್ಲುತ್ತೆ ಅನ್ನೋ ನಂಬಿಕೆ ಇದೆ. ತುಳಸಿ ಗಿಡ ಕೇವಲ ಧಾರ್ಮಿಕ ಮಹತ್ವವನ್ನು ಮಾತ್ರ ಹೊಂದಿಲ್ಲ, ವೈಜ್ಞಾನಿಕ ಮಹತ್ವ ಕೂಡ ಪಡೆದುಕೊಂಡಿರೋ ಗಿಡವಾಗಿದೆ. ಹಾಗಾಗಿ ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗೋ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿಯನ್ನು ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ. ಧನ್ಯವಾದ.